ನಾನು ಪುರಳ್ಳಿ ಕರ್ಜನಹಳ್ಳಿ JDS ಅಭ್ಯರ್ಥಿ ಆಗಬೇಕಂತ ಬಯಸಿದ್ದೆ. ಆದರೆ ನನಗೆ ಟಿಕೆಟ್ ತಪ್ಪಿಸಲು ನೇರ ಕಾರಣ CS ವೆಂಕಟೇಶ್ ಮತ್ತು ವರ್ತೂರ್ ಪ್ರಕಾಶೇ ಕಾರಣ. ಯಾಕಂದರೆ CS ವೆಂಕಟೇಶ್ ನನ್ನ ಕಂಡ್ರೆ ಆಗಲ್ಲ, ವರ್ತೂರ್ ಪ್ರಕಾಶ್ ನನ್ನ ಕಂಡ್ರೆ ಆಗಲ್ಲ. ಇವೆಲ್ಲ ಕಾರಣದಿಂದ ಒಟ್ಟು ಮಾಡ್ಕೊಂಡು CMR ಶ್ರೀನಾಥ್ ನನಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು 100%. ಆದರೆ CMR ಶ್ರೀನಾಥ್ ಏನಾಯ್ತೋ ಏನೋ ಇದರಲ್ಲಿ ಇದಿಲ್ಲ. CMR ಶ್ರೀನಾಥ್ ನನಗೆ ಯಾಕೆ ಮೋಸ ಮಾಡಿದ್ರು, ಮತ್ತು ಬನಕನಹಳ್ಳಿ ನಟರಾಜು, ಬಾಬು ಮೋನಿ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ನಾನು ಅವ್ರನ್ನ ಕ್ವಶನ್ ಮಾಡ್ತೀನಿ. ಮತ್ತು ಅವ್ರನ್ನ ಇದು ಮಾಡೋಕ್ಕೆ ನಾನು ಇದು ಮಾಡ್ತೀನಿ ಅಷ್ಟೇ. ನನಗೆ ಭಾರಿ ಬೇಸರ ಆಗಿದೆ. 3 ತಿಂಗಳಿಂದ ನಾನು ಕೆಲಸ ಮಾಡಿದ್ದೆ ಪುರಳ್ಳಿ ಮತ್ತು ಕರ್ಜನಹಳ್ಳಿನಲ್ಲಿ. ಇವತ್ತು ನಮ್ಮ ಇವರು ಎಲ್ಲ ಬಂದು ನನಗೆ ಮನೆಗೆ ಬಂದು ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನನಗೆ ಅಷ್ಟೇ ಸಂತೋಷ ಆಗ್ತಾ ಇದೆ. ನನಗೆ ಗೆದ್ದಷ್ಟು ಸಂತೋಷ ಆಗ್ತಾಯಿದೆ ನೀವು ಟಿಕೆಟ್ ತಪ್ಪಿಸಿದ್ದು. ಸಾರ್ವತ್ರಿಕ ಚುನಾವಣೆ 2025 ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಿಗದಿಯಾಗಿದೆ. ಈ ಚುನಾವಣೆ ನಿಗದಿಯಾದ ದಿನಾಂಕದಿಂದ ನಮ್ಮ NDA BJP ಹಾಗೂ JDS ಒಟ್ಟೊಟ್ಟಿಗೆ 17 ಕ್ಷೇತ್ರಗಳಲ್ಲಿ ಪ್ರಚಾರ ಕೈಗೊಂಡ್ವಿ. ಅಭ್ಯರ್ಥಿಗಳ ಪಟ್ಟಿಗಳನ್ನು, ಆಕಾಂಕ್ಷಿಗಳ ಪಟ್ಟಿಯನ್ನು ಹಿರಿಯರ ತಗೊಂಡಾದ್ಮೇಲೆ ಅವ್ರವ್ರ ಪಾರ್ಟಿ ಕೆಲಸ ಅವ್ರು ಮಾಡಿದ್ರು. ನಾವು JDSಲ್ಲಿ ನನ್ನ ಸ್ನೇಹಿತನಾದಂಥ ವೇಮಗಲ್ SFSC ಉಪಾಧ್ಯಕ್ಷನಾದಂಥ ಅಶೋಕ್ ಹಾಗೂ ನಾನು ಅಮರೇಂದ್ರ ಕಲ್ವಮಂಜಲಿ SFSC ಮಾಜಿ ನಿರ್ದೇಶಕ ಒಟ್ಟಿಗೆ ನಾವು ಕ್ಯಾಂಪೇನ್ ಮಾಡಿದ್ವಿ 17 ಕ್ಷೇತ್ರದಲ್ಲಿ. ಈ ಕ್ಯಾಂಪೇನ್ ಮಾಡಿದಂಥ ಸಮಯ ಸಂದರ್ಭ ಮತದಾರ ಪ್ರಭುಗಳ ಹೇಳಿಕೆಯನ್ನು ದಾಖಲಿಸಿ ನಮ್ಮ ವರಿಷ್ಠರಿಗೆ ವಿಷಯ ತಿಳಿಸಿದ್ದೀವಿ. ತಿಳಿಸಾದ್ಮೇಲೆ ಇಂತಿಂಥ ಪರವಾಗಿಲ್ಲ, ನಮಗೆ ಈ ಥರ ಓಟಿದೆ, ಇಷ್ಟು ಸಂಖ್ಯೆಯಲ್ಲಿ ನಮಗೆ ಕೊಡಬೇಕಂತೇಳಿ ಮೈತ್ರಿ ಧರ್ಮ ಪಾಲಿಸಿ ಅಂತೇಳಿ ನಾವು ಒಂದು ವರದಿ ಕೊಟ್ವಿ. ಅದಕ್ಕೆ ನಮ್ಮ ಹಿರಿಯರು ಸಮ್ಮತಿಸಿದ್ರು. ಆಯ್ತಣ್ಣ, ಅದ್ರ ಬಗ್ಗೆ ಕ್ರಮ ವಹಿಸ್ತೀನಿ ಅಂತೇಳಿ ನಮ್ಮ ಶ್ರೀನಾಥಣ್ಣವರು, ಮೋನಿ ಅಣ್ಣವರು, ನಟರಾಜಣ್ಣವರು ಎಲ್ಲ ಅದ್ರ ಬಗ್ಗೆ ಕ್ರಮ ವಹಿಸಿದರು. ಸಂತೋಷ, ಅದಕ್ಕೆ ನಾವು ವ್ಯಕ್ತಪಡಿಸಿದ್ರಿ. ಇವತ್ತು ನೀವು ಏನು ವಿಚಾರ ನಮಗೇ ಆಗಲಿ, ನಮ್ಮ ಹಿರಿಯರಿಗೆ ಇವತ್ತು ಪುರಳ್ಳಿ ಶ್ರೀನಾಥ್ ಇದ್ದಾರೆ, ಅಶೋಕ್ ಇದ್ದಾರೆ, ನಾನಿದ್ದೀನಿ, ಇನ್ನೂ ಹಿರಿಯರಿದ್ದಾರೆ, ಕಡಗಟ್ಟೂರು ವಿಜಯಕುಮಾರ್ ಇದ್ದಾರೆ, ಯಾರ ಗಮನಕ್ಕೂ ಬಂದಿಲ್ಲ. ಅಟ್ಲೀಸ್ಟ್ ಇವತ್ತು ಏನು ನೀವು ಮಾಧ್ಯಮ ಪ್ರಕಟಣೆ ಮಾಡ್ತೀವಿ, ಸಂತೋಷ ಮಾಡಿ, ನಮಗೇನು ಬೇಸರ ಇಲ್ಲ. ಮಲೇಶ್ ಬಾಬು ಅವರು ಸಂಸದರು, ಓಕೆ ಒಪ್ಕೊಂಡೆ ನಾನು. ಈ ಭಾಗದಂಥ ಶ್ರೀನಾಥ್ ಅವ್ರಿಗೆ ಗೊತ್ತಿದೆ ಏನಿದೆ, ನಮ್ಮ JDS ಭಾಗದವರು ಒಬ್ಬರನ್ನ ಕರೆದಿಲ್ಲ, ಬನ್ನಿ ಏನು ಅಭ್ಯರ್ಥಿಗಳ ಪಟ್ಟಿನ ಘೋಷಣೆ ಮಾಡ್ತಾ ಇದ್ದೀವಿ ಅಂತೇಳಿ. ಅದು ಕರೆದಿಲ್ಲ, ಸಂತೋಷ. ನಾವೆಲ್ಲ ಬೇರೆ ಕಡೆ ಇದ್ದೀವಿ, ಅದು ಮೊಬೈಲಲ್ಲಿ ವ್ಯಾಟ್ಸಪ್ಪಲ್ಲಿ ನೋಡೋಂಥ ಪರಿಸ್ಥಿತಿ ನಾನು ಇದ್ದೀನಂದರೆ ನಾವು ಯಾವ ಮಟ್ಟಕ್ಕೆ ನಾವು ಪಕ್ಷನ ಸಂಘಟನೆ ಮಾಡಬೇಕಿಲ್ಲಿ. ನೀವು ಕೊಟ್ಟಿರೋಂಥ ಅಭ್ಯರ್ಥಿಗಳು ಹೀಗೆ ಇಷ್ಟೊತ್ತು ನನ್ನ ಮಿತ್ರರು ಹೇಳಿ ತಿಳಿಸ್ಕೊಟ್ರು. ಕೊಟ್ಟರು ನೀವು ಎರಡೇ, ಇನ್ನು ಕಲ್ವಾಚಿಕೊಲಭೆ ಕೊಟ್ಟಿದ್ರು ಅನಿವಾರ್ಯತೆ. ಅಲ್ಲಿ ಯಾರೂ ಅಭ್ಯರ್ಥಿ ಇಲ್ಲ, ರವಿ ಕೊಡಲೇಬೇಕಾಗಿದೆ, ಅದು ಕೊಟ್ಟರೆ ಅನಿವಾರ್ಯತೆ. ಇನ್ನು ಕೊಟ್ಟಿರೋಂಥ ನೀವು 5 ನಿಮ್ಮ BJP ಅಭ್ಯರ್ಥಿಗೆ ಕೊಟ್ಟಿದ್ರೆ ಹೊರತು ನಮ್ಮ JDS ಅಭ್ಯರ್ಥಿಗೆ ಕೊಟ್ಟಿಲ್ಲ. ದಯವಿಟ್ಟು ಇದನ್ನು ಮಾರ್ಪಾಟು ಮಾಡಿ, ನೀವು ಕೊಟ್ಕೊಳ್ರಿ, ನಿಮ್ಮ BJP ಸಿಂಬಲಲ್ಲಿ ಕೊಡಿ. ದಯವಿಟ್ಟು ನಮ್ಮ JDS 3 ಸಾಕು, ನಮಗೆ 3ರಲ್ಲೇ ಕಂಟೆಸ್ಟ್ ಮಾಡ್ತೀವಿ. ಇನ್ನು 15 ನೀವೇ, ಇನ್ನು 14 ನೀವೇ ಕಂಟೆಸ್ಟ್ ಮಾಡಿ, ನಂಗೆ ಸಂತೋಷ ಇದೆ. ದಯವಿಟ್ಟು ಇದನ್ನು ನಮ್ಮ ಹಿರಿಯರು ಇದನ್ನು ನೋಡಿ, ನಮ್ಮ ಕುಮಾರಸ್ವಾಮಿ ಅವರನ್ನು ದಯವಿಟ್ಟು ಇದನ್ನು ಗಮನಿಸಿ ಈ ತಪ್ಪನ್ನು ತಿದ್ತೀರಿ ಅಂತೇಳಿ ಭಾವಿಸಿ ಇದನ್ನು ನಾನು 4 ಮಾತನ್ನು ಮುಗಿಸ್ತೀನಿ.